ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಅಂತ ಹೇಳಿ ನನ್ನ ಹೊಸ ಯೂಟ್ಯೂಬ್ ಚಾನಲ್ನ ನಾನು ಈಗಷ್ಟೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಗಾಯ್ಸ್, ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೆಚ್ಚೆಚ್ಚು ವೀಡಿಯೋಗಳನ್ನ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡಿ. ನಾನು ಎಷ್ಟು ನೀವು ಪ್ರೋತ್ಸಾಹ ಕೊಡ್ತೀರಿ ಅಷ್ಟು ಹೆಚ್ಚೆಚ್ಚು ವೀಡಿಯೋಗಳನ್ನ ರಿಯಾಕ್ಟ್ ಮಾಡ್ತೀನಿ. ಟ್ರೆಂಡಿಂಗ್ ವೀಡಿಯೋಸ್ಗಳನ್ನೇ ನಾನು ರಿಯಾಕ್ಟ್ ಮಾಡ್ತಾ ಹೋಗ್ತಾ ಇರ್ತೀನಿ. ಟ್ರೆಂಡಿಂಗ್ ವೀಡಿಯೋಸ್ ಆಗಲಿ, ಫನ್ನಿ ವೀಡಿಯೋಸ್ ಆಗಲಿ. ಸೊ ಹಾಗಾಗಿ ನೀವು ಎಷ್ಟು ನನಗೆ ಸಪೋರ್ಟ್ ಮಾಡ್ತೀನೋ ಅಷ್ಟು ಬೇಗ ನಾನು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ, ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇದು ನನ್ನ ಹೊಸ ಚಾನಲ್. ಇದ್ರ ಹೆಸರು ಬಂದು ಮಾಸ್ಕಿಫೈ ರಿಯಾಕ್ಷನ್ ಅಂತ ಹೇಳಿ. ಸೊ ಈ ರಿಯಾಕ್ಷನ್ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತಾ ಇರುತ್ತೆ. ನಂದು ಯಾವ ಎಲ್ಲ ವೀಡಿಯೋಸ್ಗಳು ಟ್ರೆಂಡಿಂಗ್ ಯಾವುದಿರುತ್ತೆ, ಒಳ್ಳೊಳ್ಳೆ ಟ್ರೆಂಡಿಂಗು, ಒಳ್ಳೊಳ್ಳೆ ಫನ್ನಿ ವೀಡಿಯೋಸ್ಗಳಿಗೆ ನಾನು ರಿಯಾಕ್ಟ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ಪ್ಲೀಸ್ ಗಾಯ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ನನಗೆ ಚಾನಲ್ನ ಪ್ರೋತ್ಸಾಹಿಸಿ. ಬನ್ನಿ, ನನ್ನ ಫಸ್ಟು ರಿಯಾಕ್ಷನ್ ವಿಡಿಯೋನ ನಾನು ಈಗ ಟ್ರೆಂಡಿಂಗಲ್ಲಿರೋವಂಥದ್ದು. ಈಗ ಎಲ್ಲರಿಗೂ ಗೊತ್ತಿದೆ ಬಿಗ್ ಬಾಸ್ ಎಷ್ಟು ಟ್ರೆಂಡಿಂಗಲ್ಲಿದೆ ಅಂತೇಳಿ. ಸೊ ಆ ಬಿಗ್ ಬಾಸ್ದಲ್ಲಿ ಯಾರು ಜಾಸ್ತಿ ಫನ್ನಿ ವೀಡಿಯೋಸ್ನ ಮಾಡ್ತಾರೆ ಅಂತ ನಾನು ಏನು ಹೇಳಬೇಕಾಗಿಲ್ಲ. ಎಲ್ಲರಿಗೂ ಯಾರು ಬಿಗ್ ಬಾಸ್ ನೋಡ್ತಾ ಇದ್ರೆ ಅವರೆಲ್ಲರಿಗೂ ಗೊತ್ತೇ ಇರುತ್ತೆ. ಬನ್ನಿ, ನಮ್ಮ ಗಿಲ್ಲಿಯ ಒಂದು ಕಾಮಿಡಿ ವಿಡಿಯೋಗಳನ್ನ, ಟ್ರೆಂಡಿಂಗ್ ವೀಡಿಯೋಸ್ಗಳನ್ನ ಮತ್ತು ಕಾಮಿಡಿ ವಿಡಿಯೋಗಳನ್ನ ರಿಯಾಕ್ಟ್ ಮಾಡ್ತಾ ಹೋಗ್ತಾನೆ. ನಾನು ಬೇಕಿದ್ರೆ ಕಂಚನಕಾಯಿ ತುಂಬಿಕೊಂಡು ಇರ್ತೀನಿ, ಅವರು ಚಿಕನ್ ಮಟನ್ ಎಲ್ಲ ತಿನ್ಲಿ ಬಿಗ್ ಬಾಸ್, ಆದ್ರೆ ಬಟಾಟಾ ಫ್ರೈ ನನಗೆ ಕೊಡಬೇಕು. ಏನ್ರಿ? ಆಮೇಲೆ ಮೈಕನ್ನು ಸರಿಯಾಗಿ ಹಾಕದಿದ್ದಕ್ಕೆ ನನ್ನ ಕ್ಷಮಿಸಿ ಗಿಲ್ಲಿಯವರೇ. ದೀರ್ಘ ಸುಮಂಗಲಿ ಭವ. ನಿಂತ್ಕೋಬೇಕು ನಂಗೆ ಸರಿಯಾ? ಹೌದು, ಕಲಾಸ್ ದಿಕ್ಕಾವ ಏಟ್ಗಳೆಲ್ಲ ಡಮ್ಮ ಡುಮಿಲ್ ಡಕ್ಕ. ನೀನ್ ಕ್ಯಾಪ್ಟನ್ ಆಗೋದ್ ಪಕ್ಕ ಅಲ್ಲ ಅಂತ ನಾನ್ ಕ್ಯಾಪ್ಟನ್ ಆಯ್ತೀನಿ ಬಿಡು, ಅದ್ ಬೇರೆ ಪ್ರಶ್ನೆ. ಆಮೇಲೆ ಇದು ಕಾಲು ಪೊಸಿಷನ್ ಮೇನ್ ಕಣ, ಕಾಲ್ ಪೊಸಿಷನ್ ಮೇನು. ಲೆಫ್ಟ್ ಕಾಲು 20 ಡಿಗ್ರಿ ಸೆಂಟಿಮೀಟರ್ ಇರ್ಬೇಕು. ಈ ತರ ಈಗ ಅಕ್ಕ ಹಿಡ್ದ ಅಂದ್ರೆ ಅಪೋಸಿಟ್ ಎಲ್ಲ ಅಳ್ಳಾಡ್ಬಾರ್ದು. ರಘುವಣೆ ಕಡಿಕೊಂಡ ಇಲ್ಲಿ ನಿಂತವನೆ. ಈಗ ಅವರೇ ಮೇಡಮ್, ಅವ್ರಿಗೆ ಹೇಳ್ಬೇಕು ಶೃಂಗಾರದಲ್ಲಿ. ಮೇಡಮ್, ಇದು ಶೃಂಗಾರನಾ ಮೇಡಮ್? ನಾನು ಚೈಲ್ಡ್ಹುಡ್ ಫ್ರೆಂಡ್ಸಾ? ಮುಂಚೆಯಿಂದನು ಪ್ರಾಬ್ಲಮ್ ಇದೆ ಅನ್ಬಿಟ್ಟು ಅವ ಅಕ್ಕ ಹೆಂಗೋ ತಂಗಿ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಒಪ್ಕೊಂಡಿದ್ರು, ಅದನ್ನು ಹಾಳು ಮಾಡಿದೆ. ಅದಕ್ಕಂತೂ ಒಪ್ಪದೇ ಇಲ್ಲ. ಸ್ಟ್ರೈಕ್ ಎಲ್ಲ ಮಾಡ್ಬಿಡ್ತೀನಿ. ನಿಮಗೇನಾಗಿದೆ ಎಲ್ಲ ಬಿಟ್ಟು? ನೀನ್ ಯಾವ ಸೀಮೆ ದೊಡ್ಡ ನಾಯಕ ಅನ್ಬಿಟ್ರೆ ನಾನೇ ನಿನ್ನ ಮಾತು ಕೇಳಿ, ನನ್ ಮಾತು ಕೇಳ್ಬಿಡ, ಅವ್ರು ನನ್ ಮಾತು ಕೇಳ್ತಾರೆ. ನೀನ್ ಮಾತಾಡ್ಬೇಡ ಅವ್ರ ಜೊತೆ, ಕಟ್ ಮಾಡು ಕರೆಕ್ಷನ್ ನೀನು. ಇಲ್ಲ, ಇವ್ರು ನೋಡಿ, ಇವ್ರ ಯಾವ್ದೋ ಗ್ಯಾರೇಜ್ ಓಪನ್ ಮಾಡೋರಂಗೆ ಹಾಕೊಂಡ್ಮೇಲೆ ಬರೀ ಕಾರು, ಟೈರು, ಬಸ್ಸು, ಲಾರಿ. ಅಯ್ಯೋ, ನಾನು ನೋಡ್ತಾವ್ನಿ 3 ದಿನದಿಂದ. ಅಲ್ಲ, ಏನು ಇಲ್ದೇನೆ ಇಷ್ಟು ಮಾತಾಡ್ತಾನೆ. ಸಾಲಾಗಿಲ್ಲ ತಗೊಂಡ್ಬಿಟ್ರೆ ದಿವ್ಸಕ್ಕೆ 100 ಕಾಲ್ ಮಾಡಿ 1000 ಜನ ಕೇಳಿರ್ತಾರೆ, ಸಾಲ ತಗೊಂಡ್ಬಿಟ್ಟವ್ರೆ ಅಂತ. ಅಯ್ಯಪ್ಪ, ಯಾರ ಹತ್ರ ಕೇಳೋದು? ನಿನ್ನ ಹತ್ರ ಮಾತ್ರ ಕೇಳಲ್ಲ. ಅಣ್ಣ, ಒಂದ್ ಕೆಲಸ ಮಾಡ್ರಿ. ಈಗ ಕೊಟ್ರೆ ಹಂಗೆ ತನಾರ್ ಅನ್ಬಿಡ್ಬೇಕು ಹಂಗೆ. ಆಟ ಆಡೋ ಬರದಲ್ಲಿ ನಾನು ಕೂಡ ಒಂದ್ ಸ್ವಲ್ಪ ಅವ್ರಿಗೆ ಚೇಷ್ಟೆ ಮಾಡ್ಬೇಕು, ಒಂದ್ ಸ್ವಲ್ಪ ಆಟ ಆಡಿಸ್ಬೇಕು ಅಂತ ಬಿಗ್ ಬಾಸ್ ನ ಮೂಲ ನಿಯಮವನ್ನ ನಾನು ಉಲ್ಲಂಘನೆ ಮಾಡಿರ್ತೀನಿ ಅಂತ ಸುದೀಪ್ ಸರ್ ಹೇಳ್ತಾರೆ. ಸೊ ನಿಜವಾಗ್ಲೂ ನನ್ನಿಂದ ಮೂಲ ನಿಯಮಗಳು ನನ್ನ ಮನಸ್ಪೂರ್ವಕವಾಗಿ ನಾನು ಬಿಗ್ ಬಾಸ್ ಇಡೀ ತಂಡಕ್ಕೆ ಕ್ಷಮೆ. ಸಿಂಪಲ್ ಇಷ್ಟೇ. ಏನಣ್ಣ ಎತ್ತಕ್ಕೆ ಆಯ್ತಲ್ಲ? ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಬೇಡಪ್ಪ, ಅವಸರ ಬೇಡ, ಸೈಡಲ್ಲಿ ಇರ್ತೀನಿ. ಇಲ್ಲಿ ಇದ್ ಮಾಡು ಬಾ, ಯಾವ್ದು ಕೈಗೆ ಶರತ್ ಕಲಿ. ಆಮೇಲೆ ಹೇಳಿದ್ರೆ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ.
ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಸುಮ್ ಅರೆ ಒಂದ್ 3 ದಿನದ್ದು ಕೊಡು. ಹೋದ್ ವಾರದ್ದು ಆಚೆ ವಾರದ್ದು ಅಲ್ಲೆಲ್ಲ ಮಂಜಕ್ಕಂದಿದ್ದ ನೋಡು. ಮಂಜಕ್ಕನ್ ನೋಟ ಎಲ್ರು ನೋಟ ರಿಸು ನೋಟನ್ನು ಕೊಟ್ಟು ಬಿಡತ್ತಾಗೆ. ತುಂಬ ಕೂತ್ಕೋ. ಒಳ್ಳೆ ಹುಡುಗ, ನಮಗಂತೂ ಹುಡುಗ ಓಕೆ ಆಯ್ತಪ್ಪ. ನಿಜವಾಗ್ಲು ಚಿನ್ನದಂತ ಹುಡುಗ ಕೂತ್ಕಣ. ನಾನ್ ತುಂಬಿಸುದಿಲ್ಲ. ನನ್ ಗಿಲ್ಲಿ ಕೈಯಿಂದ ನೀರ್ ಕುಡಿಯಕ್ಕೂ ಭಾಗ್ಯ ಮಾಡಿರ್ಬೇಕು ರಗ ಸರ್ ನೀವು. 3 ದಿನದ್ದು 1 ವಾರದ್ದು ಓಟನೆಲ್ಲ ಕೊಡ್ತಾರ ತೊಳಿ ಅಂತ. ಒಬ್ರು ರಿಟೈರ್ಡ್ ಆಗಿರೋ ಅಡ್ಮಿಷನ್ ಮೇಲೆ ಅದು ಕಣೋ ಫಸ್ಟ್ ಕ್ರಶ್. ಏನಪ್ಪ ಕತೆ, ಇವಳು ಬೇರೆ ರೋಸ್ಟ್ ಎಲ್ಲ ಹೇಳ್ತೀನಿ ಅಂತ ರವಿ ಸರ್ ಅವ್ರೆಂತ ಉತ್ಸಾಹದಲ್ಲಿ ನೋಡಿ ನಾಳೆಗೆ ಬಂದ್ಬಿಟ್ರೆ ಏನಪ್ಪ ಮಾಡುದು. ಗಣಿತ ಟೀಚರ್ ಅಂತ ಸ್ಕೂಲ್ ಬೆಲ್ ಹೊಡೆದ್ಬಿಟ್ಟದ. ಹೇಳೋ ಅರ್ಜೆಂಟ್ ಕಣೋ. ಆಯ್ತಾ, ಸುಮ್ಮನೆ ಹೇಳಿದ್ರು ಸತ್ಯ ಹೇಳು. ಅದ ಇಂಗ್ಲಿಷ್ ಟೀಚರ್ ಮೇಲೆ ಲವ್ ಆಗೈತೆ ಅಂತ ಹೇಳುವೆ. ಅದಾಗಿರ್ ನಮ್ಕವು ಹೋಗಿ ಗಣಿತ ಟೀಚರ್ ಮೇಲೆ ಲವ್ ಆಗಿದೆ ಅಂತ. ಸಬ್ಜೆಕ್ಟ್ ಇಷ್ಟ ಇಲ್ಲ ಅಂದ್ರು ಸೈಂಟಿಟ ಕಾಸ್ಟ್ ಇಷ್ಟ. ಈ ಸಾವನ್ನೇ ಗೆದ್ದು ಬಂದಿರ್ತಾರ ಗೊತ್ತಾ ಹುಟ್ಟಬೇಕಾದ್ರೇನೆ, ಅವರೆಲ್ಲ ಮಾಸ್ಟರ್ ಪೀಸ್ಗಳು, ಚಿರಂಜೀವಿಗಳು. ನೀನೇ ನಾನ್ ಎಷ್ಟು ಆಕ್ಸಿಡೆಂಟ್ ಗೊತ್ತೇನೆ, ತೆಂಗಿನ ಮರದಿಂದ ಬಿದ್ಬಿಟ್ಟು ಸತಾಯ್ತಾನೆ ಅಂದ್ಬಿಟ್ಟು ಬಾಯಿಗೆ ನೀರೆಲ್ಲ ಕುಡಿಸ್ಬಿಟ್ಟಿದ್ರು ನನಗೆ. ನನಗೂ ಸೂಲೆಲ್ಲ ಹೋಗ್ಬಿಟ್ಟಿತ್ತು. ಈ ತರ ಆಗ್ಬಿಡ್ತು ನನಗೂ. ಇಲ್ಲಿ ಯಾರು ಈಗ ಬೆನ್ನು ಗುದ್ದುದ್ರೆ ಸಿಗಾಕಬಿಡ್ತದ ಗೊತ್ತಾ ಸೂಲು, ಹಂಗ ಆಗ್ಬಿಟ್ಟಿತ್ತು. ಅದ್ ಬಿದ್ದೇಟ್ಗೆ ಕೆಳಗಡೆ ಕಲ್ಲು ಸಿಗಾಕಬಿಟ್ಟು. ಇವಾಗ ಏನ್ ಪ್ರಾಬ್ಲಮ್ ಇಲ್ವಾ? ಏನಿಲ್ಲಪ್ಪ. ಅದಕ್ಕೆ ನೆಟ್ಟು ಕೂತ್ಕೊಳ್ಳಲ್ವ ನೀನು? ಅದೆಲ್ಲ ಕಣಿರಾಮದ ಸುಮ್ನೆ ಪಾಯಿಂಟ್ ಕರೆಕ್ಟ್. ಎಲ್ಲಿಂದ ಎಲ್ಲಿಗೆ ಬಂದೆ? ಹಂಗಾರ ಮೂಳೆ ಡಿಸ್ಲೊಕೇಟ್ ಆಗ್ಬಿಟ್ಟಿದ್ದ. ನೀನೇ ಕೂತ್ಕೋದಿಲ್ಲ ನೀನು? ಏನಾರು ಮನೆ ನಿಮ್ಮವ್ವ ತೆಂಗಿನ ಮರದಿಂದ ಫಸ್ಟ್ ಫ್ಲೋರ್ ಇಂದ ಎಷ್ಟು ಬಿಟ್ಟಿದ್ರೆ ಕೆಳಕ್ಕೆ ಅಳುತ್ತೆ ಅಂದ್ಬಿಟ್ಟು ಅವರು ಆಂಟಿ ಫಸ್ಟ್ ಫ್ಲೋರ್ ಇಂದ ಬೀಳಿಸ್ಬಿಟ್ಟಿದ್ರು ಕೆಳಗಡೆಗೆ. ಯಾವ ಚಿಕ್ಕವಳಿದ್ದಾಗ ಏನ ಫಸ್ಟ್ ಫ್ಲೋರ್ ಇದ್ದು ಹೆಂಗೆ ಬದುಕ್ತೆ? ಹಂಗಾರೆ ನಿಜವಾಗ್ಲೂ ಪಾರ್ತಿ ನಮ್ಗೆ ಇಡ್ಬೇ ಬಿಡು. ಕಿತ್ರು ಉಡ್ತಾ ಇರ್ತೀವಿ. ಊರಲ್ಲಿ ಇರುತ್ತಲ್ಲ. ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಈ ಮನೆಯಲ್ಲಿ ನಾಗವಲ್ಲಿಂದ ತೊಂದರೆ ಸಿಕ್ಕಾಕೊಂಡಿರೋದು ಸೌಮ್ಯ ಅಲ್ಲ, ನಿನ್ನ ಹೆಂಡತಿ ಗಂಗಾ. ಇವಾಗ 50,000 ಕೊಡ್ತೀಯ ಅನ್ಕೋ, ವಿಡಿಯೋ ಗಿಡ ಎಲ್ಲ ಮಾಡ್ಕೊಡ್ತೀಯ, ಆಮೇಲೆ ಫೋನ್ ಪೇನೆ ಮಾಡೋದು. ಕ್ಯಾಶ್ ಎಲ್ಲ ಕ್ಯಾಶ್ ಕೊಡೋದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಆವಾಸನೇ ಬೇಡಪ್ಪ, ನಂಗೆ ₹1 ಇಸ್ಕೊಳ್ಳೋದಾಗಿದ್ದೆ ಅಂತ. ₹1 ಕೊಟ್ಟಿದ್ದೆ. ಆಮೇಲೆ ಊರ್ಗೆ ಹೇಳ್ಕೋದ್ರಿ ಏನ್ ಕತೆ? ₹1 ಇಸ್ಕೊಂಡ್ ನಾನು ಕೇಳಲ್ಲ, ಮಡಿಕ ಹೋಗಿ ನೀನೇ ಅಂತೀನಿ ಅಂತ. ನಾನು ಋಣದಲ್ಲೇ ಬದುಕಿರೋ ಹೋಗು ಅಂತ. ₹500 ಕೊಡ್ತೀನಿ ಅಷ್ಟೇ ಮ್ಯಾಕ್ಸಿಮಮ್. 500 ಬಲವಂತ ಮಾಡ್ಬೇಕು, ನನಗೆ ಇಷ್ಟ ಆಗ್ಬೇಕು. ನನಗೆ ಯಾವ್ದೋ 1-3 ಲಕ್ಷ ದುಡ್ಡು ಬಂದು ಯಾವ್ದೋ ಇವೆಂಟ್ ಅಲ್ಲಿ ಹೋಗಿ ಆಂದಿವೆ ಖುಷಿಯಿಂದ ಹೋಯ್ತಾ ಇರ್ಬೇಕಾದ್ರೆ ₹500 ದುಡ್ಡು ಹಾಕೋದ್ರೆ 500 ಕೇಳಿದ್ರೆ 400 ಹಾಕ್ತೀನಿ. ನೀನ್ ಡೈರೆಕ್ಟ್ ಆಗಿ ಒಂದು 5,000 ಕೇಳ್ಬಿಟ್ಟು ಒಂದು 500 ಹಾಕ್ತೀನಿ. 50,000 ಕೇಳಿದ್ರೆ 50,000 ಕೇಳಿದ್ರೆ ಸ್ವಿಚ್ ಆಫ್ ಫೋನು. ಅಲ್ಲ 5 ನಿಮಿಷ ಟ್ರಾಫಿಕ್ ಅಲ್ಲಿ ಇದ್ದೀನಿ, ಮಾಡ್ತೀನಿ ಅಂತೀನಿ, ಬ್ಲಾಕ್ ಲಿಸ್ಟ್ ಕೇಸಿದ್ದೀನಿ. ನಿಮಿಷ ಮಾಡಿದ್ರೆ 5 ದಿನ ಆದ್ಮೇಲೆ ಓಪನ್ ಮಾಡ್ತೀನಿ. ಅಷ್ಟೊತ್ತು ಕ್ಯಾರಲ್ನ ಅರ್ಜೆಂಟ್ ಮಾಡಿರ್ತೀಯ. ಅವಾಗ್ಲೂ ಮಾಡಿದಲ್ಲ ಅಂದ್ರೆ ತಿರ್ಗಿ ಬ್ಲಾಕ್ ಫೋನ್ ಎತ್ಬಿಟ್ಟು. ಅಯ್ಯೋ ಇಲ್ಲಿ ನೀನ್ ಅಷ್ಟು ನನ್ ಮೇಲೆ ಇಷ್ಟ ಇದ್ರೆ, ಅಷ್ಟು ಫ್ರೆಂಡ್ಶಿಪ್ ಬೆಲೆ ಕೊಡ್ತೀನಿ ಅಂದ್ರೆ ಒಂದು ಪಾರ್ಟಿ ಅರೇಂಜ್ ಮಾಡು, ನಾನು ಕರ್ರಿ ಒಂದು ಪಾರ್ಟಿ ಅಟೆಂಡ್ ಮಾಡ್ಬಿಟ್ಟು ಹೋಯ್ತೀನಿ. ಅದು ನೀನೇ ಮಾಡು. ನನ್ಗೆ ಇಷ್ಟ ಇಲ್ಲ ಪಾರ್ಟಿ. ನೀನ ಒಬ್ಬ ಪೆಣ್ಣ ಹಾಳು ಮಾಡಿ ಇಷ್ಟ ಇಲ್ಲಪ್ಪ. ಅದು ನನಗೆ ಇಷ್ಟ ಆಗಲ್ಲ. ನನಗೆ ಇಷ್ಟ ಇಲ್ಲ. ಬತ್ತೀಯಾ? ಬರ್ತೀನಿ. 200 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಇದೆ ಅಷ್ಟು ಪಾರ್ಟಿ ಬೆಂಗಳೂರಲ್ಲೇ. ನಿನಗೆ ಯಾವ ಬಾಟ್ಲು ಬೇಕು ಹೇಳ, ಅವತ್ತು ಕಲಿಸ್ಬಿಟ್ಟು. ಒಂದು ಬಾಟ್ಲದೆ 90,000 ಲಕ್ಷ. ಈ ಪಿಜಿ ಕಳ್ತಾ ಇನ್ನು 4 ವಾರ ಇದೆ, ತಗೊಳಲ್ಲ ನಾನು ರಿಸ್ಕ್. ಯವ್ವಾ ಬೇಡ ಯವ್ವಾ ಏನ್ ಹಿಡಿತಾನ ಈ ಮನ್ಸ. ಯವ್ವಾ
ಸಿಗಕಡ ಹೊಡಿತಾನೆ ಈ ಮನ್ಸ ಏ ಗಡ 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 ಇವ್ ನೋಡಿದ್ರೆ ನನ್ನೆದ ಗಡ ಮುರಿತಾನೆ ನನ್ನ ನಡ ಏನೋ ಏ ಸುಮ್ಮನೆ ಕೂತ್ಕೊಂಡ್ರೆ ಸರಿ ಏನು ಮಾಡಲ್ಲ ಅಂದ್ರೆ ಎಲ್ಲನೂ ಮಾಡ್ತಾ ಇದ್ದೆ 2 ಮಸಾಜ್ ಮಾಡ್ತಿದ್ದಿ ಇದಕ್ಕಾದ್ರೂ ಮಾಡ್ತಾರಲ್ಲ ಎರಡೇ ಆಗ್ತಿದ್ದಿ ಅಲ್ಲೇ ಹಿಂಗ್ ಇಟ್ಕೊಂಡು ಮಸಾಜ್ ಮಾಡ್ತಾರೆ ಹಿಡ್ಕೊಂಡಲ್ಲಿ ಕ್ಲಾಸ್ನಲ್ಲಿ ಅವ ಅಣ್ಣ ನನಗ್ ಬರಲ್ಲ ತಲೆಗೆಸ್ಕೊಡು ಸುಮ್ಮನೆ ನನಗೂ ಕಾವಿಗೂ ಬೀಳ್ತದೆ ಪೈಪೋಟಿ ಅವ್ಳು ಆ ಕಡೆ ನಿಂತ್ಕೊಂಡು ಅದೇನು ರಂಗಲ ಪಂಗಲ ಅಲ್ಲೇ ಕಾವ್ಯ ಅನ್ಯಾಯ ಆದ್ರೂ ಪರವಾಗಿಲ್ಲ ನಿನಗೆ ಅನ್ಯಾಯ ಕಸ ಗಿಸ ಬಿಡಿಸ್ಕೊಡ್ತೀನಿ ರಂಗಲ ಬಿಟ್ಕೊಬ ಅಷ್ಟೇ ಆಮೇಲೆ ದೀಪ ಸಂಕ್ರಾಂತಿ ಬಂತು ರಥೋರಥೋ ಅಷ್ಟೇ ಅಷ್ಟೇ ಅದೇ ಹೇಳ್ತಾನೆ ಮತ್ತೆ ಸಂಕ್ರಾಂತಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಾನು ಬೇಕಿದ್ರೆ ಕಂಚನಕಾಯಿ ತಿನ್ಕೊಂಡು ಇರ್ತೀನಿ.